ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ರೀ, ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಅಥವಾ ನರ್ಗಿಸ್ ಅಂಥೇಳಿ ಕರೀತಾರೆ ನೋಡ್ರಿ. ದಿನ ಸಂಜೆ ಮುಂದೆ ಚಹಾ ಕುಡಿ ಟೈಮ್ಗೆ ಈ ರೀತಿ ಖಾರವಾಗಿ ಏನರ ತಿನ್ಬೇಕಂಥೇಳಿ ಅನ್ನಿಸ್ತದೆ ನೋಡ್ರಿ. ಆವಾಗ ಈ ರೀತಿ ಒಮ್ಮೆ ಗಿರ್ಮಿಟ್ ಮಾಡಿಕೊಂಡು ತಿನ್ನಿರಿ. ಬರ್ರಿ ಇದನ್ನು ಹ್ಯಾಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ್ರಿ. ಈಗ ನೋಡ್ರಿ, ನಾ ಇಲ್ಲಿ ಗ್ಯಾಸ್ ಚಾಲು ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳತ್ತೀನಿ ರೀ. ಅದಕ್ಕೆ ನೀವು ಎಷ್ಟು ಪ್ರಮಾಣದಾಗ ಮಾಡ್ಕೋತೀರಿ ನೋಡಿಕೊಂಡು ಎಣ್ಣೆನ ಹಾಕೋಬೇಕ್ರಿ. ನಾ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಳತ್ತೀನಿ ರೀ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಬೀಜನ ಹಾಕೊಳತ್ತೀನಿ ನೋಡ್ರಿ. ಈ ಶೇಂಗಾ ಬೀಜನ ಚಲೋತ್ನಿಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಇಲ್ಲಿ ಒಗ್ಗರಣೆಗೆ ನಾ ಒಂದು ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಹಂಗೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆನೂ ಸಹ ಹಾಕೊಳತ್ತೀನಿ ನೋಡ್ರಿ. ನನ್ನ ಈ ವಿಡಿಯೋ ನೋಡೋರು ಹೊಸಬ್ರಾಗಿದ್ರಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನೀವು ಈ ರೀತಿ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನಿಮಗೆ ಬರ್ತಾವ್ರಿ. ಈಗ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ಹಂಗೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚಲೋತ್ನಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಈ ಸ್ನ್ಯಾಕ್ಸ್ ನೀವು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡ್ರಿ. ಇದಕ್ಕೇನು ಭಾಳ ಐಟಮ್ಸ್ ಬೇಕಾಗಿಲ್ಲರಿ. ನಾವು ದಿನಾಲೂ ಅಡುಗೆ ಮಾಡೋಕೆ ಏನೇನು ಯೂಸ್ ಮಾಡ್ತೀವಿ ನೋಡ್ರಿ, ಅದನ್ನು ಇದಕ್ಕೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಕೋಬೋದ್ರಿ. ಇವಾಗ ಸ್ವಲ್ಪ ಟೊಮೆಟೊನೂ ಸಹ ಹಾಕೊಳತ್ತೀನಿ ನೋಡ್ರಿ. ಈ ಟೊಮೆಟೊನ ಇದರೊಳಗೆ ಹಾಕಿ ಚಲೋತ್ನಿಗೆ ಫ್ರೈ ಮಾಡ್ಬೇಕ್ರಿ. ಈ ಗಿರ್ಮಿಟ್ಗೆ ಆದಷ್ಟು ಹುಳಿ ಮತ್ತು ಖಾರನ ಜಾಸ್ತಿನ ಹಾಕ್ಕೊಂಡು ಮಾಡ್ಕೋರಿ. ಬಾಯಾಗ ರುಚಿನೂ ಚಲೋ ಆಗ್ತದ್ರಿ. ಇದು ನೋಡ್ರಿ, ಈಗ ಚಲೋತ್ನಿಗೆ ಫ್ರೈ ಆಗ್ಯದ್ರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳತ್ತೀನಿ ನೋಡ್ರಿ. ಹಂಗನ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕೊಳತ್ತೀನಿ ನೋಡ್ರಿ. ಈ ರೀತಿ ನೀವು ಗಿರ್ಮಿಟ್ ಗೊಜ್ಜನ್ನು ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ನು ಸಹ ಮಾಡ್ಕೋಬೋದು ನೋಡ್ರಿ. ಇದನ್ನು ಈಗ ಚಲೋತ್ನಿಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನೊಳಗೇ ಇಟ್ಕೋರಿ. ಇದಕ್ಕಿವಾಗ ಲಾಸ್ಟಿಗೆ ಹುಣಸೆ ರಸ ಇಷ್ಟು ಹಾಕ್ಕೊಂಡ್ರೆ ಈ ಗೊಜ್ಜು ರೆಡಿ ಆಗ್ತದೆ ನೋಡ್ರಿ. ನಾ ಇಲ್ಲಿ ಒಂದು ಸ್ವಲ್ಪ ಹುಣಸೆ ರಸನೂ ಸಹ ಹಾಕೊಳತ್ತೀನಿ ನೋಡ್ರಿ. ಇದನ್ನು ಹಾಕ್ಕೊಂಡು ಚಲೋತ್ನಿಗೆ ಇದನ್ನು ಕುದಿಸ್ಕೋಬೇಕ್ರಿ. ಹಂಗೆ ಒಂಚೂರು ಬೆಲ್ಲನೂ ಸಹ ಇದಕ್ಕೆ ಹಾಕೋಬೇಕು ನೋಡ್ರಿ. ಈ ಬೆಲ್ಲ ಹಾಕೊಳ್ಳೋದ್ರಿಂದನೇ ಇದಕ್ಕೆ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ ನೋಡ್ರಿ. ಬಾಯಾಗ ರುಚಿನೂ ಚಲೋ ಬರ್ತದ್ರಿ. ಇದನ್ನೊಂದು ಸ್ವಲ್ಪ ಬೆಲ್ಲ ಕರ್ಗೋತನ ಒಂದು ಸ್ವಲ್ಪ ಚಲೋತ್ನಿಗೆ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ಈ ಗೊಜ್ಜ ರೆಡಿ ಆಗ್ತದೆ ನೋಡ್ರಿ. ಈಗ ಗೊಜ್ಜ ರೆಡಿ ಆಗ್ಯದ್ರೆ ಇದನ್ನು ಚುಮ್ರಿ ತೊಗೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗ್ತದೆ ನೋಡ್ರಿ. ನೋಡ್ರಿ, ಇಲ್ಲಿ ಮಧ್ಯ ನನ್ನ ಮಕ್ಕಳು ಬಂದು ಈ ರೀತಿ ಏನರ ಮಾಡ್ತಿರ್ತಾರೆ ನೋಡ್ರಿ. ಇವಾಗ ನಾ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ 1 ಕಪ್ನಷ್ಟು ಟೊಮ್ಯಾಟೊ, 1 ಕಪ್ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು, ಹಂಗೆ ಇಲ್ಲಿ ಒಂದು ಸ್ವಲ್ಪ ಶೇವನು ಸಹ ತೊಗೊಂಡು ನೋಡ್ರಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ನಾ ಇಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ನೋಡ್ರಿ. ಈ ರೀತಿ ಗುಮ್ಮಾಗಿರೋದು ನಿಮ್ಮ ಕಡೆ ಯಾವ್ದು ಇರ್ತದೆ ನೋಡ್ರಿ, ಆ ಥರದ ಪಾತ್ರೆ ತೊಗೋರಿ. ಇದಕ್ಕೆ ನಾ ಇಲ್ಲಿ ಇವಾಗ ಒಂದು 2 ಕಪ್ನಷ್ಟು ಚುಮ್ಮರಿನ ಹಾಕೊಳತ್ತೀನಿ ನೋಡ್ರಿ. ನೀವು ಯಾವ ಥರ ಚುಮ್ಮರಿ ಯೂಸ್ ಮಾಡ್ತೀರಿ ನೋಡ್ರಿ, ಆ ಥರ ಹಾಕೋಬೋದ್ರಿ. ನಾ ಇಲ್ಲಿ ತಿಳುವಾಗಿ ಬರ್ತದೆ ನೋಡ್ರಿ, ಆ ಥರ ಚುಮ್ಮರಿ ತೊಗೊಂಡು 2 ಕಪ್ನಷ್ಟು ಹಾಕೊಳತ್ತೀನಿ ನೋಡ್ರಿ. ನೀವು ಒಮ್ಮೆ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ಮೆತ್ತಗಾಗಿ ಬಿಡ್ತದ್ರಿ. ನೀವು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೋದು ನೋಡ್ರಿ. ಇವಾಗ ನಾ ಇಲ್ಲಿ 2 ಕಪ್ನಷ್ಟು ಚುಮ್ಮರಿ ಹಾಕ್ಕೊಂಡು ಇದಕ್ಕೆ 1-1.5 ಸ್ಪೂನಷ್ಟು ಏನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಗಿರ್ಮಿಟ್ ಗೊಜ್ಜು, ಅದನ್ನು ಸಹ ಇದಕ್ಕೆ ಹಾಕೊಳತ್ತೀನಿ ನೋಡ್ರಿ. ಆದಷ್ಟು ಗುಮ್ಮಿರೋ ಪಾತ್ರೆನೇ ತೊಗೋರಿ, ನೀವು ಹಿಂಗೆ ತಿರುಗಾಡ್ಲಿಕ್ಕೆ ಈಸಿ ಆಗ್ತದ್ರಿ. ಈಗ ನೋಡ್ರಿ, ಗೊಜ್ಜು ಹಾಕೊಂಡಾದ್ಮೇಲೆ ನಾ ಇಲ್ಲಿ ಈರುಳ್ಳಿ, ಟೊಮೆಟೊ ಏನು ಕಟ್ ಮಾಡಿಟ್ಕೊಂಡಿದ್ದು ನೋಡ್ರಿ, ಅದನ್ನು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಳತ್ತೀನಿ ನೋಡ್ರಿ.
ಈರುಳ್ಳಿನೂ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಟೊಮೆಟೊನೂ ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ನೀವು ಇದಕ್ಕೆ ಕ್ಯಾರೆಟ ಆಮೇಲೆ ಸೌತೆಕಾಯಿನೂ ಸಹ ಹೆಚ್ಚಿ ಹಾಕ್ಕೋಬೋದು ರೀ. ನಮ್ಮ ಮನ್ಯಾಗ ಅದೆಲ್ಲ ಇಷ್ಟಪಡೋದಿಲ್ಲ ರೀ, ಅದಕ್ಕೆ ಇಷ್ಟ ಹಾಕ್ಕೊಳತ್ತೀನಿ ನೋಡ್ರಿ. ಹಂಗೆ ನಾ ಇಲ್ಲಿ ಒಂದು 2-3 ಸ್ಪೂನಷ್ಟು ಪುಟಾಣಿ ಪೌಡ್ರನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಈ ಪುಟಾಣಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದನೇ ಈ ಗಿರ್ಮಿಟದ ರುಚಿ ಇನ್ನೂ ಹೆಚ್ಚಾಗ್ತದೆ ನೋಡ್ರಿ. ಈ ರೀತಿ ಎಲ್ಲನೂ ಹಾಕ್ಕೊಂಡು ಇದನ್ನು ಚಲೋ ಹೊತ್ನಿಗೆ ತಿರ್ಗಾಡ್ಕೊಬೇಕು ನೋಡ್ರಿ. ಇಲ್ಲಿ ನಾ ಈ ರೀತಿ ತೋರ್ಸಾತೀನಿ ನೋಡ್ರಿ. ಈ ರೀತಿ ಸ್ಪೂನ್ ಸಹಾಯದಿಂದ ಇದೇ ರೀತಿ ಮಾಡ್ಕೊತಿರ್ಬೇಕು ನೋಡ್ರಿ. ಸೇವನ್ನ ಈ ಮೊದಲಿಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಇದೆಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಚಲೋ ಹೊತ್ನಿಗೆ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸೇವನ್ನ ಹಾಕೋರಿ. ಮೊದಲಿಗೆ ಹಾಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ ರೀ, ಅದೆಲ್ಲ ಮೆತ್ತಗಾಗಿ ಬಿಡ್ತದೆ ರೀ. ನೋಡಿರಿ ಈ ರೀತಿ ಚಲೋ ಹೊತ್ನಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗಿದು ಎಲ್ಲ ಚಲೋ ಹೊತ್ನಿಗೆ ಮಿಕ್ಸ್ ಆಗ್ಯದ ನೋಡ್ರಿ. ಇವಾಗ ನಾವು ಈ ಸೇವ್ ತೊಗೊಂಡಿದ್ದೀವಿ ನೋಡ್ರಿ, ಅದನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಮತ್ತು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಗಿರ್ಮಿಟ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟಿನಿ ನೋಡ್ರಿ. ನೀವು ನಿಮ್ಮ ಮನ್ಯಾಗೊಮ್ಮೆ ಟ್ರೈ ಮಾಡಿರಿ, ಹೆಂಗೆ ಬರ್ತದೆ ಅಂಥೇಳಿ ನನಗೊಂದು ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟ ರೆಡಿ ಆಗ್ಯದ ನೋಡ್ರಿ. ಈಗೊಂದು ಪ್ಲೇಟ್ ತೊಗೊಂಡು ಈ ಗಿರ್ಮಿಟ್ನ ಅದಕ್ಕೆ ಸರ್ವ್ ಮಾಡ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ. ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಏನು ಮಾಡಬೇಕಪ್ಪ ಅಂಥೇಳಿ ಹೊಳೆಯೋದಿಲ್ಲ. ಆವಾಗ ಈ ರೀತಿಯೊಮ್ಮೆ ಈಸಿಯಾಗಿ ಕ್ವಿಕ್ಕಾಗಿ ಈ ರೀತಿ ಗಿರ್ಮಿಟ್ ಮಾಡಿಕೊಟ್ಟು ನೋಡ್ರಿ. ಅವರು ಈ ನಿಮ್ಮ ಗಿರ್ಮಿಟ್ಟಿಗೆ ಫಿದಾ ಆಗಿಬಿಡ್ತಾರೆ ನೋಡ್ರಿ. ಈ ರೀತಿ ಮ್ಯಾಲಿಷ್ಟು ಸೇವ್ ಹಾಕ್ಕೊಂಡು ತಿಂತಿದ್ರೆ ಅದರ ರುಚಿನೇ ಬೇರೆ ನೋಡ್ರಿ. ನಮ್ಮ ಈ ಉತ್ತರ ಕರ್ನಾಟಕ ಮಂದಿಗೆ ಸಂಜೆ ಮುಂದೆ ಚಹಾ ಜೋಡಿ ಈ ರೀತಿ ಒಂದು ಏನರ ಸ್ನ್ಯಾಕ್ಸ್ ಇರಬೇಕು ನೋಡ್ರಿ. ನೋಡ್ರಿ ಈಗ ಇದು ರೆಡಿ ಆಗ್ಯದ್ರಿ. ನೋಡ್ರಿ ನೋಡಿದ್ರೇ ಬಾಯಾಗ ನೀರು ಬರತ್ತಾವ್ರಿ, ಎಷ್ಟು ಚಂದ ಕಾಣಕತ್ತೈತೆ ಅಂತ ಹೇಳಿ. ಹಂಗಾದ್ರೆ ತಡ ಯಾಕೆ ಮಾಡ್ತೀರಿ, ನೀವು ನಿಮ್ಮ ಮನ್ಯಾಗ ಒಮ್ಮೆ ಮಾಡಿಕೊಂಡು ತಿನ್ನಿರಿ, ಹಂಗೆ ನಿಮ್ಮ ಮಕ್ಕಳಿಗೂ ಕೊಡ್ರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.